ಈ ವಿಡಿಯೋದಲ್ಲಿ ನಾನು ಒಂದು ಲೈಕ್ ಎರರ್ ಡಿಟೆಕ್ಷನ್ ಮೆಥಡ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಎರರ್ ಅಂತಂದ್ರೆ ಏನು? ಎರರ್ ಅಂತಂದ್ರೆ ಸಿ ಈ ಡೇಟಾ ಏನಿದೆ ಇದು ಒಂದು ನೆಟ್ವರ್ಕ್ ಅಲ್ಲಿ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಸೊ ಒಂದು ಸಿಗ್ನಲ್ ಲಾಸ್ ಆಗಿ ಏನಾದ್ರೂ ಒಂದು ನೆಟ್ವರ್ಕ್ ಎರರ್ ಇಂದ ಈ ಒಂದು ಬಿಟ್ಸ್ ಫ್ಲಿಪ್ ಆಗ್ಬೋದು ಅಥವಾ ಒಂದು ಬಿಟ್ಸ್ ಲಾಸ್ ಆಗ್ಬೋದು. ಓಕೆ, ಸೊ ಅದನ್ನ ನಾವು ಒಂದು ಟ್ರಾನ್ಸ್ಮಿಷನ್ ಎರರ್ ಅಂತ ಕರಿತೀವಿ. ಅಂಡ್ ಇದರಲ್ಲಿ ನಮಗೆ ಟೂ ಟೈಪ್ಸ್ ಇದೆ, ಒಂದು ಬಿಟ್ ಎರರ್, ಇನ್ನೊಂದು ಬರ್ಸ್ಟ್ ಎರರ್. ಸೊ ಬಿಟ್ ಎರರ್ ಅಂತಂದ್ರೆ ಓನ್ಲಿ ಒನ್ ಬಿಟ್ ಮಾತ್ರ ಕರಪ್ಟ್ ಆಗೋದು. ಓಕೆ, ಲೈಕ್ ಇಲ್ಲಿ 0 ಇದೆ ಒರಿಜಿನಲ್ ಅಂಡ್ ಲೈಕ್ ರಿಸೀವರ್ ತಲುಪಿರೋದು 1. ಓಕೆ, ಸೊ ಇದನ್ನ ಓನ್ಲಿ ಒನ್ ಬಿಟ್ ಎಲ್ಲಾದ್ರೂ ಕರೆಕ್ಟ್ ಆಯ್ತು ಅಂತಂದ್ರೆ ಅದನ್ನ ನಾವು ಬಿಟ್ ಎರರ್ ಅಂತ ಕರಿತೀವಿ. ಬರ್ಸ್ಟ್ ಎರರ್ ಅಂತಂದ್ರೆ ಮೋರ್ ದ್ಯಾನ್ ಒನ್. ಓಕೆ, ಸೊ ಸಿ ಇಲ್ಲಿ ಟೂ ಬಿಟ್ಸ್ ಕರೆಕ್ಟ್ ಆಗಿದೆ, 0 ಇರೋದು 1 ಆಗಿದೆ ಅಂಡ್ ಇಲ್ಲಿ ಅಗೈನ್ 1 ಇರೋದು 0 ಆಗಿದೆ. ಸೊ ಇದನ್ನ ನಾವು ಬರ್ಸ್ಟ್ ಎರರ್ ಅಂತ ಕರಿತೀವಿ. ಸೊ ಈ ಒಂದು ಎರರ್ಸ್ ನ ರಿಸೀವರ್ ಹೆಂಗೆ ಡಿಟೆಕ್ಟ್ ಮಾಡೋದು ಅಂಡ್ ಹೆಂಗೆ ಕರೆಕ್ಟ್ ಮಾಡೋದು ಅಂತಂದ್ರೆ ಸಿ ಸೆಂಡರ್ ಡೇಟಾನ ಕಳಿಸ್ಬೇಕಾದ್ರೆ ಇದು ಡಿಪೆಂಡಿಂಗ್ ಆನ್ ದಿಸ್ ಡೇಟಾ ಒಂದು ರಿಡಂಡೆನ್ಸಿ ಚೆಕ್ ಅಂತ ಒಂದು ನಂಬರ್ ಆಫ್ ಬಿಟ್ಸ್ ನ ಇದು ಜನರೇಟ್ ಮಾಡುತ್ತೆ. ಓಕೆ, ಸೊ ಈ ಒಂದು ಡೇಟಾನ ಈ ಒಂದು ಜನರೇಟಿಂಗ್ ಫಂಕ್ಷನ್ ಅಂತ ಇರುತ್ತೆ. ಸೊ ಅದಕ್ಕೆ ಕೊಟ್ಟಾಗ ಈ ಒಂದು ರಿಡಂಡೆನ್ಸಿ ಚೆಕ್ ನ ಇದು ಜನರೇಟ್ ಮಾಡುತ್ತೆ. ಅಂತಂದ್ರೆ ಇದೊಂದು ಲೈಕ್ ಸ್ಪೆಸಿಫಿಕ್ ಬಿಟ್ಸ್. ಓಕೆ, ಇದು ಒಂದು LRC ಬಿಟ್ಸ್ ಆಗಿರ್ಬೋದು ಅಥವಾ ಒಂದು VRC ಬಿಟ್ಸ್ ಆಗಿರ್ಬೋದು, ಅದನ್ನ ಹೇಳ್ತೀನಿ. ಸೊ ಇದನ್ನ ಬಿಟ್ಸ್ ನ ಜನರೇಟ್ ಮಾಡಿದಾಗ ಈ ಒಂದು ಸ್ಪೆಸಿಫಿಕ್ ಬಿಟ್ಸ್ ನ ಒರಿಜಿನಲ್ ಡೇಟಾ ಜೊತೆ ಅಪೆಂಡ್ ಮಾಡುತ್ತೆ. ಸೊ ಅಪೆಂಡ್ ಮಾಡಿ ರಿಸೀವರ್ ಗೆ ಕಳಿಸುತ್ತೆ. ಸೊ ರಿಸೀವರ್ ಗೆ ಕಳಿಸಿದಾಗ ಅಗೈನ್ ರಿಸೀವರ್ ಈ ಒಂದು ಡೇಟಾಗೆ ಆ ಒಂದು ರಿಡಂಡೆನ್ಸಿ ಚೆಕ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಇಫ್ ಎರಡೂ ಮ್ಯಾಚ್ ಆಯ್ತು ಅಂತಂದ್ರೆ ಡೇಟಾ ಏನು ಕರೆಕ್ಟ್ ಆಗಿಲ್ಲ ಅಂತ ಇದು ಅಕ್ಸೆಪ್ಟ್ ಮಾಡ್ಕೊಡುತ್ತೆ. ಮ್ಯಾಚ್ ಆಗಿಲ್ಲ ಅಂತಂದ್ರೆ ರಿಜೆಕ್ಟ್ ಮಾಡುತ್ತೆ. ಓಕೆ, ಸೊ ಅಂಡ್ ಎರರ್ ನ ಡಿಟೆಕ್ಟ್ ಮಾಡಾದ್ಮೇಲೆ ಅದನ್ನ ಕರೆಕ್ಟ್ ಮಾಡ್ಕೊಳೋದಕ್ಕೆ ರಿಸೀವರ್ ಗೆ ಟೂ ವೇಸ್ ಇರುತ್ತೆ. ಒಂದೇನು ಅಂತಂದ್ರೆ ಇದು ಸೆಂಟರ್ ನ ಲೈಕ್ ಏನ್ ಡೇಟಾ ಇರುತ್ತೋ ಅದನ್ನ ಮತ್ತೆ ರೀಟ್ರಾನ್ಸ್ಮಿಟ್ ಮಾಡೋದಕ್ಕೆ ಕೇಳ್ಬೋದು. ಓಕೆ, ಬಿಕಾಸ್ ಲಾಸ್ಟ್ ಏನ್ ಕಳಿಸಿತ್ತು ಅದು ಎರರ್ ಆಗಿತ್ತು. ಸೊ ಇದು ರೀಟ್ರಾನ್ಸ್ಮಿಟ್ ಮಾಡೋದಕ್ಕೆ ಕೇಳ್ಬೋದು. ಅಂಡ್ ನೆಕ್ಸ್ಟ್ ಇಲ್ಲ ಅಂತಂದ್ರೆ ಇದರಲ್ಲಿ ಒಂದು ಎರರ್ ಕರೆಕ್ಟಿಂಗ್ ಕೋಡ್ ಅಂತ ಇರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಇದು ಆಟೋಮೆಟಿಕ್ ಆಗಿ ಅದೇ ಕರೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಈ ಒಂದು ಏನಿದು ಬಿಟ್ಸ್ ನ ಜನರೇಟ್ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಇದರಲ್ಲಿ 4 ಮೆಥಡ್ಸ್ ಇದೆ. ಒಂದು VRC ಅಂದ್ರೆ ವರ್ಟಿಕಲ್ ರಿಡಂಡೆನ್ಸಿ ಚೆಕ್, LRC ಲಾಂಗಿಟ್ಯೂಡ್ನಲ್ ರಿಡಂಡೆನ್ಸಿ ಚೆಕ್, ಚೆಕ್ ಸಮ್ ಅಂಡ್ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಅಂತ. ಓಕೆ, CRC ಅಂತೀವಿ. ಸೊ ಫಸ್ಟ್ ವರ್ಟಿಕಲ್ ರಿಡಂಡೆನ್ಸಿ ಚೆಕ್. ವರ್ಟಿಕಲ್ ರಿಡಂಡೆನ್ಸಿ ಚೆಕ್ ಅಂದ್ರೆ ಇಲ್ಲೊಂದು ಡೇಟಾ ಇದೆ. ಈ ಒಂದು ಡೇಟಾಗೆ ಏನ್ ಮಾಡುತ್ತೆ ಸೆಂಡರ್ ಅಂತಂದ್ರೆ ನಂಬರ್ ಆಫ್ ಒನ್ಸ್ ನ ಇದು ಕೌಂಟ್ ಮಾಡುತ್ತೆ. ಸೊ ನಂಬರ್ ಆಫ್ ಒನ್ಸ್ ಎಲ್ಲಾದ್ರೂ ಆಡ್ ಕೌಂಟ್ ಆಗಿತ್ತು ಅಂದ್ರೆ ಆಡ್ ನಂಬರ್ ಲೈಕ್ ನಂಬರ್ ಆಫ್ ಒನ್ಸ್ 3 ಇತ್ತು, ಇಲ್ಲ 5 ಇತ್ತು, 9 ಇತ್ತು, ಈ ತರ ಇತ್ತು ಅಂತಂದ್ರೆ ಇದು ಲಾಸ್ಟ್ ಅಲ್ಲಿ 1 ಅನ್ನ ಆಡ್ ಮಾಡುತ್ತೆ. ಎಲ್ಲಾದ್ರೂ ಲೈಕ್ ಒನ್ಸ್ ಕೌಂಟ್ ಈವನ್ ನಂಬರ್ ಆಗಿತ್ತು ಅಂತಂದ್ರೆ ಲಾಸ್ಟ್ ಅಲ್ಲಿ 0 ನ ಆಡ್ ಮಾಡುತ್ತೆ. ಸೊ ಇದನ್ನ ಏನ್ ಹೇಳ್ತೀವಿ, ಇದು ಆಡ್ ಮಾಡುತ್ತಲ್ಲ ಲಾಸ್ಟ್ ಅಲ್ಲಿ 1 ಡಿಜಿಟ್, ಅದನ್ನ ನಾವು ಪ್ಯಾರಿಟಿ ಬಿಟ್ ಅಥವಾ ಒಂದು VRC ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಎಕ್ಸಾಂಪಲ್ ಅಲ್ಲಿ ನಂಬರ್ ಆಫ್ ಒನ್ಸ್ ಎಷ್ಟಿದೆ 5 ಅಂಡ್ ದಟ್ ಇಸ್ ಆಡ್ ನಂಬರ್. ಸೊ ಅದಕ್ಕೆ ಇದು 1 ಅನ್ನೋದನ್ನೊಂದು ಪ್ಯಾರಿಟಿ ಬಿಟ್ ನ ಆಡ್ ಮಾಡಿ ರಿಸೀವರ್ ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ರಿಸೀವರ್ ಏನ್ ಮಾಡುತ್ತೆ ಅಂತಂದ್ರೆ ಈ ನಂಬರ್ ಆಫ್ ಒನ್ಸ್ ನ ಕೌಂಟ್ ಮಾಡುತ್ತೆ ಅಂಡ್ ಲೈಕ್ ನಂಬರ್ ಆಫ್ ಒನ್ಸ್ ಇಲ್ಲಿ 5 ಇದೆ. ಸೊ ಇದು ಒಂದು ಆಡ್ ಪ್ಯಾರಿಟಿ ನ ಎಕ್ಸ್ಪೆಕ್ಟ್ ಮಾಡುತ್ತಲ್ವಾ. ಸೊ ಅಂದ್ರೆ ಲೈಕ್ 1 ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ 1 ಇದೆ ಅಂತಂದ್ರೆ ದಿಸ್ ಇಸ್ ಕರೆಕ್ಟ್ ಅಂತ. ಸೊ ಡೇಟಾ ಲಾಸ್ ಅಂದ್ರೆ ಎರರ್ ಇದ್ದಾಗ ಏನಾಗುತ್ತೆ ಅಂದ್ರೆ ಸಿ ಈ ಒಂದು ಲಾಸ್ಟ್ ಆಗ್ಬೋದು ಏನೋ ಒಂದು ಸಿಗ್ನಲ್ ಎರರ್ ಇಂದ. ಸೊ ಇವಾಗ ಈ 1 ನಮಗೆ ರಿಸೀವರ್ ಬಂದೇ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ 1 2 3 4, ಸೊ 4 ನಂಬರ್ ಆಫ್ ಒನ್ಸ್ ಇದೆ. ರಿಸೀವರ್ ಅವಾಗ ಈವನ್ ಪ್ಯಾರಿಟಿ ಅಂದ್ರೆ 0 ನ ಎಕ್ಸ್ಪೆಕ್ಟ್ ಮಾಡುತ್ತೆ, ಬಟ್ ಇಲ್ಲಿ 1 ಇರುತ್ತೆ. ಸೊ ಅವಾಗ ರಿಸೀವರ್ ಗೊತ್ತಾಗುತ್ತೆ ಏನೋ ಎರರ್ ಇದೆ ಅಂತ. ಓಕೆ, ಸೊ ಇದನ್ನ ನಾವು ಪ್ಯಾರಿಟಿ ಬಿಟ್ ಅಥವಾ ಒಂದು VRC ಬಿಟ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಲಾಂಗಿಟ್ಯೂಡ್ನಲ್ ರಿಡಂಡೆನ್ಸಿ ಚೆಕ್. ಸೊ ಅಂಡ್ ಲೈಕ್ ಈ VRC ಏನಿದೆ ಇದು ಒಂದು ಬಿಟ್ ಎರರ್ ಮಾತ್ರ ಸೂಟ್ ಆಗುತ್ತೆ. ಅಂದ್ರೆ ಬಿಟ್ ಎರರ್ ಅಂತಂದ್ರೆ ಓನ್ಲಿ 1 ಡಿಜಿಟ್ ಎಲ್ಲಾದ್ರೂ ಫ್ಲಿಪ್ ಅಥವಾ ಒಂದು ಲಾಸ್ಟ್ ಆದಾಗ ಏನ್ ಯೂಸ್ ಮಾಡ್ತೀವೋ ಅದು. ಸೊ ಅದಕ್ಕೆ ಮಾತ್ರ ಇದು ಸೂಟ್ ಆಗುತ್ತೆ. ಬಟ್ ಬರ್ಸ್ಟ್ ಎರರ್ ಅಂದ್ರೆ ಮೋರ್ ದ್ಯಾನ್ 1 ಡಿಜಿಟ್ ಎಲ್ಲಾದ್ರೂ ಲಾಸ್ಟ್ ಆಯ್ತು ಅಂತಂದ್ರೆ ಇದು ಪರ್ಫಾರ್ಮೆನ್ಸ್ ಲೈಕ್ ಕರೆಕ್ಟ್ ಆಗಿರೋದಿಲ್ಲ. ಓಕೆ, ಸೊ ಹಂಗಾಗಿ ನಾವು ಲಾಂಗಿಟ್ಯೂಡ್ನಲ್ ರಿಡಂಡೆನ್ಸಿ ಚೆಕ್ ನ ಯೂಸ್ ಮಾಡ್ತೀವಿ. ಸೊ ಲಾಂಗಿಟ್ಯೂಡ್ನಲ್ ರಿಡಂಡೆನ್ಸಿ ಚೆಕ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಎಂಟೈರ್ ಡೇಟಾ ಬ್ಲಾಕ್ ಏನಿದೆ ಈ ಎಂಟೈರ್ ಡೇಟಾ ಬ್ಲಾಕ್ ನ ಲೈಕ್ ಒಂದು ನಂಬರ್ ಆಫ್ ರೋಸ್ ಆಗಿ ಬರ್ದ್ಬಿಟ್ಟು ಈಚ್ ಕಾಲಮಿಗೂ ಕೂಡ ಇದೊಂದು ಏನ್ ಮಾಡುತ್ತೆ ಅಂತಂದ್ರೆ ಎಕ್ಸಾರ್ ಆಪರೇಟ್ ಮಾಡುತ್ತೆ. ಸೊ ಎಕ್ಸಾರ್ ಆಪರೇಷನ್ ಅಂತಂದ್ರೆ ಏನು, ಸೇಮ್ ಡಿಜಿಟ್ಸ್ ಇತ್ತು ಅಂತಂದ್ರೆ 0 ಅಂದ್ರೆ 0 + 0 ಅಂತಂದ್ರೆ 0, 0 + 1 ಅಂತಂದ್ರೆ 1. ಸೊ ಇದೊಂದು ಎಕ್ಸಾರ್ ಆಪರೇಷನ್ ನ ಮಾಡುತ್ತೆ. ಸೊ ಇಲ್ಲಿ ಏನಿದೆ ಈ 4 ಬ್ಲಾಕ್ಸ್ ನ ಒಂದು 4 ರೋಸ್ ಆಗಿ ಬರ್ಕೊಡುತ್ತೆ ಅಂಡ್ ನೆಕ್ಸ್ಟ್ ಇದು ಕಾಲಮ್ ವೈಸ್ ಎಕ್ಸಾರ್ ಆಪರೇಷನ್ ಮಾಡುತ್ತೆ. ಸೊ 0 + 0 ಏನಾಗುತ್ತೆ ಎಕ್ಸಾರ್ ಅಲ್ಲಿ 0 ಅಂಡ್ 0 + 0 again it's a 0 and 0 + 1 different ಅಂತ ಅಂದ್ರೆ 1. ಓಕೆ, ಅದೇ ತರ ಸೆಕೆಂಡ್ ಕಾಲಮ್ಗೂ ಮಾಡುತ್ತೆ. ಸೊ 1 + 1 is 0, ಸೇಮ್ ನಂಬರ್ಸ್ ಅಂಡ್ ಅಗೇನ್ ರಿಸಲ್ಟ್ ದಟ್ 0 + 0 is 0
ಅಂಡ್ ಫೈನಲಿ ಲೈಕ್ 0 ಪ್ಲಸ್ 1 ಇಸ್ 1. ಸೊ ಇದೇ ತರ ಎಲ್ಲಾ ಕಾಲಮ್ಸ್ಗೂ ಇದೊಂದು ಎಕ್ಸಾರ್ ಆಪರೇಷನ್ ಮಾಡ್ಕೊಂಡು ಹೋಗುತ್ತೆ. ಸೊ ಲಾಸ್ಟ್ ಅಲ್ಲಿ ಏನ್ ಬರುತ್ತೋ ಅದನ್ನ ನಾವೊಂದು ರಿಡಂಡೆಂಟ್ ರೋ ಅಥವಾ ಒಂದು LRC ಅಂದ್ರೆ ಲಾಂಗಿಟ್ಯೂಡ್ ನ ರಿಡಂಡೆನ್ಸಿ ಚೆಕ್ ಅಂತ ಕರಿತೀವಿ. ಸೊ ಈ ಬಿಟ್ಸ್ ನ ಇದು ಡೇಟಾಗೆ ಆಡ್ ಮಾಡಿ ರಿಸೀವರ್ ಗೆ ಕಳಿಸುತ್ತೆ. ಸೊ ರಿಸೀವರ್ ಇದನ್ನ ರಿಸೀವ್ ಮಾಡ್ಕೊಂಡು ಮತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಇದೇ ಬಿಟ್ಸ್ ಬಂತು ಅಂತಂದ್ರೆ ಲೈಕ್ ಏನು ಎರರ್ ಇಲ್ಲ, ಕರೆಕ್ಟ್ ಆಗಿದೆ ಅಂತ. ಇಲ್ಲ ಅಂತಂದ್ರೆ ಏನೋ ಲೈಕ್ ಡೇಟಾದಲ್ಲಿ ಯಾವ್ದೋ ಒಂದು ಬಿಟ್ಸ್ ಲಾಸ್ ಆಗಿದೆ, ಸೊ ಎರರ್ ಇದೆ ಅಂತ. ಸೊ ರಿಸೀವರ್ ಸೆಂಡರ್ ಗೆ ಮತ್ತೆ ಆ ಒಂದು ಡೇಟಾನ ರೀಟ್ರಾನ್ಸ್ಮಿಟ್ ಮಾಡೋದಕ್ಕೆ ಕೇಳ್ಬೋದು. ಓಕೆ. ಅಂಡ್ ನೆಕ್ಸ್ಟ್ ಮೆಥಡ್ ಚೆಕ್ ಸಮ್. ಸೊ ಚೆಕ್ ಸಮ್ ಅಂತಂದ್ರೆ ಒಂದು ಲಾಂಗ್ ಏನಿರುತ್ತೆ ಡೇಟಾನ ಅದನ್ನ ಮಲ್ಟಿಪಲ್ ಬ್ಲಾಕ್ಸ್ ಆಗಿ ಡಿವೈಡ್ ಮಾಡಿ ಅದನ್ನ ಫಸ್ಟ್ ಸಮ್ ಮಾಡ್ಬೇಕು, ಅಂದ್ರೆ ಬೈನರಿ ಸಮ್ ಮಾಡ್ಬೇಕು. ಸೊ ಬೈನರಿ ಸಮ್ ಮಾಡಿದಾಗ ಅಂಡ್ ನಮಗೆ ಏನಾದ್ರು ಕ್ಯಾರಿ ಬಂತು ಅಂತಂದ್ರೆ ಆ ಕ್ಯಾರಿನ ಮತ್ತೆ ಆಡ್ ಮಾಡಿ ಅದನ್ನ ಮತ್ತೆ ಸಮ್ ಮಾಡಿ ನೆಕ್ಸ್ಟ್ ಅದನ್ನ ನಾವು ಒಂದು ಕಾಂಪ್ಲಿಮೆಂಟ್ ಮಾಡ್ಬೇಕು. ಓಕೆ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸೊ ಅರ್ಥ ಆಗುತ್ತೆ. ಸೊ ಇಲ್ಲಿ ನಮಗೆ ಒಂದು ಲಾಂಗ್ ಫಾರ್ಮ್ಯಾಟ್ ಡೇಟಾ ಇದೆ. ಸೊ ಇದನ್ನ ನಾವು ಒಂದು ಲೈಕ್ ಈಚ್ ಬ್ಲಾಕ್ ಆಗಿ ಡಿವೈಡ್ ಮಾಡ್ಬೇಕು ಅಂಡ್ ಈಚ್ ಬ್ಲಾಕ್ ಕೂಡ ಸೇಮ್ ನಂಬರ್ ಆಫ್ ಬಿಟ್ಸ್ ಅಲ್ಲಿ ಇರಬೇಕು. ಒಂದು 8 ಬಿಟ್ಸ್ ಆಗಿರ್ಬೋದು, 16 ಬಿಟ್ಸ್ ಆ ತರ. ಓಕೆ. ಸೊ ಇಲ್ಲಿ 8 ಬಿಟ್ಸ್ ಆಗಿ ಡಿವೈಡ್ ಮಾಡಿದರೆ 4 ಬ್ಲಾಕ್ಸ್ ಇದೆ. ಸೊ ಈ ಒಂದು 4 ಬ್ಲಾಕ್ಸ್ ನ ಕಂಟಿನ್ಯೂಸ್ ಆಗಿ ಲೈಕ್ ಇದೇ ತರ ಬರ್ಕೊಂಡು ಇದನ್ನ ಕಾಲಮ್ ವೈಸ್ ಬೈನರಿ ಆಪರೇಷನ್ ಮಾಡ್ತಾರೆ. ಸೊ ಬೈನರಿ ಆಪರೇಷನ್ ಮಾಡೋದು ಗೊತ್ತಲ್ಲ. ಸೊ ಲೈಕ್ 1 ಅಂತಂದ್ರೆ 1. ಸೊ ಇಲ್ಲಿ ಅಂಡ್ ಓನ್ಲಿ 1 ಇರೋದು 1 ಅಂಡ್ ನೆಕ್ಸ್ಟ್ 1 ಪ್ಲಸ್ 1 ಇಸ್ 2. ಸೊ 1 ಪ್ಲಸ್ 1 ಇಸ್ 2. ಇನ್ ಬೈನರಿ ಆಪರೇಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಲೈಕ್ 1 0 ಆಗುತ್ತಲ್ಲ. ಸೊ ನಾವು 0 ನ ಇಲ್ಲಿ ಬರ್ಕೊಂಡು 1 ಕ್ಯಾರಿನ ಇಲ್ಲಿ ಕಳಿಸ್ತೀವಿ ಅಂಡ್ ನೆಕ್ಸ್ಟ್ 1 ಪ್ಲಸ್ 1 ಇಸ್ ಅಗೈನ್ 2. ಸೊ ಬೈನರಿಯಲ್ಲಿ 1 0 ಆಗುತ್ತೆ. ಸೊ 0 ನ ನಾವ್ ಇಲ್ಲಿ ಬರ್ದು 1 ಕ್ಯಾರಿ ಇಲ್ಲಿ ಮಾಡ್ತೀವಿ. ಸೊ ಅಂಡ್ ಅಗೈನ್ 1 ಪ್ಲಸ್ 1 ಇಸ್ 0. ಅದೇ ತರ ಇಲ್ಲಿ ಕ್ಯಾರಿ ಕಳಿಸ್ತೀವಿ ನೆಕ್ಸ್ಟ್. ಅಂಡ್ ನೆಕ್ಸ್ಟ್ 1 ಪ್ಲಸ್ 1 ಪ್ಲಸ್ 1 ಇಸ್ 3. ಸೊ 3 ಅಂತ ಅಂದ್ರೆ 1 1 ಬರುತ್ತೆ. ಸೊ 1 ನಾವ್ ಇಲ್ಲಿ ಬರ್ಕೊಂಡು 1 ನ ಇಲ್ಲಿ ಕ್ಯಾರಿ ಕಳಿಸ್ತೀವಿ. ಸೊ ಅದೇ ತರ ಮಾಡ್ಕೊಂಡು ಹೋದಾಗ ಸೊ ಲಾಸ್ಟ್ ಅಲ್ಲಿ ನಮಗೆ ಎಕ್ಸ್ಟ್ರಾ ಬಿಟ್ಸ್ ಉಳಿಯುತ್ತೆ. ಓಕೆ. ಸೊ ಈ 1 0 ಏನಿದೆ ಎಕ್ಸ್ಟ್ರಾ ಅದನ್ನ ನಾವು ಮತ್ತೆ ಕ್ಯಾರಿನ ಇಲ್ಲಿ ತಗೊಂಡು ಮತ್ತೆ ಅಡಿಷನ್ ಮಾಡ್ಬೇಕು. ಓಕೆ. ಸೊ 1 ಪ್ಲಸ್ 0 ಇಸ್ 1 ಅಂಡ್ 1 ಪ್ಲಸ್ 1 ಇಸ್ 0 ಅಂಡ್ 1 ಕ್ಯಾರಿ 1. ಸೊ ರೆಸ್ಟ್ ಆಲ್ ಸೇಮ್. ಓಕೆ. ಸೊ ಇದು ಫೈನಲ್ ಆಗಿ ಈ ಒಂದು ಸಮ್ ನ ಮಾಡಿದಾಗ ಲಾಸ್ಟ್ ಅಲ್ಲಿ ನಾವು ಒಂದು ಕಾಂಪ್ಲಿಮೆಂಟ್ ಮಾಡ್ಬೇಕು. ಕಾಂಪ್ಲಿಮೆಂಟ್ ಅಂತಂದ್ರೆ ಏನಿಲ್ಲ, ಆ ಒಂದು ಬಿಟ್ಸ್ 1 ಇರೋದನ್ನ 0 ಮಾಡಬೇಕು ಅಂಡ್ 0 ಇರೋದನ್ನ 1 ಮಾಡ್ಬೇಕು. ಓಕೆ. ಸೊ ಇದನ್ನ ನಮಗೆ ಕಾಂಪ್ಲಿಮೆಂಟ್ ಮಾಡಿದಾಗ ಫೈನಲ್ ಆಗಿ ರಿಸಲ್ಟ್ ಬರೋದು ದಿಸ್ ಒನ್ ಚೆಕ್ ಸಮ್. ಸೊ ಇಲ್ಲಿ 1 ಇದೆ, 1 ಇರೋದು 0 ಆಗುತ್ತೆ ಅಂಡ್ 0 ಇರೋದು 1 ಆಗುತ್ತೆ ಅಂಡ್ 1 ಇರೋದು 0. ಸೊ ಇದೇ ತರ ನಾವು ಒಂದು ಇಂಟರ್ಚೇಂಜ್ ಮಾಡ್ತಾ ಹೋದಾಗ ಈ ಒಂದು ರಿಸಲ್ಟ್ ಸಿಗುತ್ತೆ. ಈ ಒಂದು ಚೆಕ್ ಸಮ್ ನ ಇದು ಈ ಡೇಟಾಗೆ ಆಡ್ ಮಾಡಿ ರಿಸೀವರ್ ಗೆ ಕಳಿಸುತ್ತೆ. ಈ ರಿಸೀವರ್ ಈ ಎಲ್ಲಾ ಡೇಟಾ ಪ್ಲಸ್ ದಿಸ್ ಚೆಕ್ ಸಮ್ ಎಲ್ಲದನ್ನು ಆಡ್ ಮಾಡಿ ಮತ್ತೆ ಇದು ಸೇಮ್ ಆಪರೇಷನ್ ಮಾಡುತ್ತೆ. ಅಂದ್ರೆ ಫಸ್ಟ್ ಬೈನರಿ ಸಮ್ ಮಾಡುತ್ತೆ. ಸೊ ಬೈನರಿ ಸಮ್ ಮಾಡಾದ್ಮೇಲೆ ಏನಾದ್ರು ಕ್ಯಾರಿ ಬಂತಂತಂದ್ರೆ ಆ ಕ್ಯಾರಿನ ಮತ್ತೆ ಆಡ್ ಮಾಡಿ ಲಾಸ್ಟ್ ಬೈನರಿ ಸಮ್ ಮಾಡುತ್ತೆ. ಸೊ ಬೈನರಿ ಸಮ್ ಆದ್ಮೇಲೆ ಎಲ್ಲಾದನ್ನು ಒನ್ಸ್ ಬಂತು ಅಂತಂದ್ರೆ ರಿಸಲ್ಟ್ ಎಲ್ಲ 1 ಬಂತು ಅಂತಂದ್ರೆ ಕರೆಕ್ಟ್. ಡೇಟಾ ಏನ್ ರಿಸೀವ್ ಮಾಡ್ಕೊಂಡಿದೆ ದಟ್ ಈಸ್ ಕರೆಕ್ಟ್. ಅಂಡ್ ಎಲ್ಲಾದ್ರೂ ಒಂದ್ ಬಿಟ್ಟು ಎಲ್ಲಾದ್ರೂ 0 ಆಯ್ತು ಅಂತಂದ್ರೂ ಕೂಡ ಡೇಟಾ ಲೈಕ್ ಏನಿದೆ ಡೇಟಾ ಏನ್ ಬಂದಿದೆ ಅದು ಕರೆಕ್ಟ್ ಆಗಿದೆ ಅಂತ. ಓಕೆ. ಅಂಡ್ ನೆಕ್ಸ್ಟ್ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್. ಸೊ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಅಂತಂದ್ರೆ ಇವಾಗ ಲೈಕ್ ಎಕ್ಸಾಂಪಲ್ ಡೇಟಾ ಇದೆ 100 ಒಂದು ಲಾಂಗ್ ಡೇಟಾ ಇದೆ. ಸೊ ಒಂದು ಡಿವೈಸರ್ ನ ಸೆಂಡರ್ ಮತ್ತೆ ಒಂದು ರಿಸೀವರ್ ಮೊದ್ಲೇನೆ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಪಾಲಿನಾಮಿಯಲ್ ಅಂತ ಏನಿದೆಯಲ್ಲ ಇದೇ ಡಿವೈಸರ್. ಓಕೆ. ಸೊ ಸೆಂಡರ್ ಮತ್ತೆ ಒಂದು ರಿಸೀವರ್ ಅಗ್ರಿ ಆಗಿರೋ ಡಿವೈಸರ್ ಏನು 1011. ಸೊ ಸೆಂಡರ್ ಕಳಿಸುವಾಗ ಏನ್ ಮಾಡುತ್ತೆ ಅಂತಂದ್ರೆ ಫಸ್ಟ್ ಈ ಡೇಟಾನ ಇಲ್ಲಿ ಬರ್ಕೊಳುತ್ತೆ ಅಂಡ್ ಈ ಡೇಟಾಗೆ ಈ ಡಿವೈಸರ್ ಲೆಂತ್ ಎಷ್ಟಿದೆ 4 ಮೈನಸ್ 1 ಮಾಡಿ ಅಷ್ಟು 0 ನ ಇಲ್ಲಿ ಅಪೆಂಡ್ ಮಾಡುತ್ತೆ. ಓಕೆ. ಸೊ ನೋ ಮ್ಯಾಟರ್ ಎಷ್ಟು ಇಲ್ಲಿ ಡಿವೈಸರ್ ಇದೆ ಅಂತ ಲೆಂತ್ ಮೈನಸ್ 1 ನಂಬರ್ ಆಫ್ ಝೀರೋಸ್ ನ ಲಾಸ್ಟ್ ಅಲ್ಲಿ ನಾವು ಆಡ್ ಮಾಡ್ಬೇಕು. ಓಕೆ. ಸೊ ಅದನ್ನ ಆಡ್ ಮಾಡಿ ಸೆಂಡರ್ ಓಲ್ಡ್ ಡಿವಿಷನ್ ಆಪರೇಷನ್ ಮಾಡುತ್ತೆ. ಸೊ ಆಪರೇಷನ್ ಮಾಡಿದಾಗ ಲಾಸ್ಟ್ ಅಲ್ಲಿ ಇದಕ್ಕೆ ಒಂದು CRC ಬರುತ್ತೆ. ಓಕೆ. ಸೊ ಇದೇನಂತಾರೆ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್. ಸೊ ಈ ಒಂದು ನಂಬರ್ ನ ಆ ಡೇಟಾ ಜೊತೆಗೆ ಅಪೆಂಡ್ ಮಾಡಿ ರಿಸೀವರ್ ಗೆ ಕಳಿಸುತ್ತೆ. ಸೊ ಆ ರಿಸೀವರ್ ಈ ಎಂಟೈರ್ ಡೇಟಾ ಪ್ಲಸ್ CRC ಎರಡನ್ನು ಸೇಮ್ ಡಿವೈಸರ್ ಇಂದ ಮತ್ತೆ ಡಿವೈಡ್ ಮಾಡಿದಾಗ ಇದಕ್ಕೊಂದು ರಿಸಲ್ಟ್ ಬರುತ್ತೆ. ಸೊ ಈ ರಿಸಲ್ಟ್ ಎಲ್ಲದನ್ನು 0 ಆಗಿತ್ತು ಅಂತಂದ್ರೆ ಏನು ಎರರ್ ಇಲ್ಲ, ಲೈಕ್ ಡೇಟಾ ಕರೆಕ್ಟ್ ಆಗಿದೆ ಅಂತ. ಅಂಡ್ ಏನಾದ್ರೂ 1 ಬಿಟ್ ಲೈಕ್ 1 ಅಂತ ಬಂತು ಅಂತಂದ್ರೆ ಡೇಟಾ ಕರೆಕ್ಟ್ ಆಗಿದೆ ಅಂತ. ಸೊ ಇದು ಒಂದು ರಿಸೀವರಿಗೆ ಸೆಂಡರಿಗೆ ಮತ್ತೆ ಇದೊಂದು ರೀಟ್ರಾನ್ಸ್ಮಿಟ್ ಮಾಡೋದಕ್ಕೆ ಕೇಳ್ಬೋದು. ಸೊ ಏನಿಲ್ಲ, ಎಂಟೈರ್ ಈ ಟಾಪಿಕ್ ಏನಂತ ಅಂದ್ರೆ
ಒಂದು ಒರಿಜಿನಲ್ ಡೇಟಾನ ಕಳಿಸಿದಾಗ ರಿಸೀವರಿಗೆ ಒರಿಜಿನಲ್ ಡೇಟಾ ಹೆಂಗೆ ಕರೆಕ್ಟ್ ಆಗಿ ಕಳ್ಸಿರ್ತೀವೋ ಹಂಗೆ ಹೋಗುತ್ತೆ ಅನ್ನೋದು ಯಾವುದೇ ಒಂದು ಇದಿರೋದಿಲ್ಲ. ಸೊ ಹಂಗಾಗಿ ಅವರು ಆ ಒಂದು ಡೇಟಾ ಜೊತೆಗೆ ಒಂದು ಎಕ್ಸ್ಟ್ರಾ ರಿಡಂಡೆನ್ಸಿ ಬಿಟ್ಸ್ ನ ಕಳಿಸ್ಬೇಕಾಗಿರುತ್ತೆ. ಆ ಒಂದು ರಿಡಂಡೆನ್ಸಿ ಬಿಟ್ಸ್ ನೇ ಈ ಒಂದು 4 ಮೆಥಡ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಸೆಂಡರ್ ಕ್ಯಾಲ್ಕುಲೇಟ್ ಮಾಡಿ ರಿಸೀವರಿಗೆ ಕಳಿಸುತ್ತೆ. ಸೊ ಆ ಒಂದು ಬಿಟ್ಸ್ ಯೂಸ್ ಮಾಡ್ಕೊಂಡೆ ರಿಸೀವರ್ ಎರರ್ ನ ಕಂಡುಹಿಡಿಯುತ್ತೆ. ಸೊ ಎರರ್ ಏನಾದ್ರೂ ಇತ್ತು ಅಂತಂದ್ರೆ ಅದು ರೀಟ್ರಾನ್ಸ್ಮಿಟ್ ಮಾಡೋದಕ್ಕೆ ಕೇಳುತ್ತೆ. ಸೊ ದಟ್ ಸೆಂಡರ್ ಅದನ್ನ ರೀಟ್ರಾನ್ಸ್ಮಿಟ್ ಮಾಡುತ್ತೆ. ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಎರರ್ ಕೋಡ್ ಏನಾದ್ರೂ ಇತ್ತಂತಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳುತ್ತೆ. ಓಕೆ, ಸೊ ಇಷ್ಟೇ ಎರರ್ ಡಿಟೆಕ್ಷನ್ ಮೆಥಡ್ಸ್ ಅಂತಂದ್ರೆ. ಸೊ ಈ ಎಲ್ಲಾ ಎರರ್ ನ ಡಿಟೆಕ್ಟ್ ಮಾಡಾದ್ಮೇಲೆ ರಿಸೀವರ್ ಇದನ್ನ ಕರೆಕ್ಟ್ ಮಾಡ್ಬೇಕಲ್ವಾ. ಸೊ ಸೆಂಡರಿಗೆ ರೀಟ್ರಾನ್ಸ್ಮಿಟ್ ಮಾಡೋದಕ್ಕೆ ಕೇಳ್ಬೇಕು. ಸೊ ಒಂದು ಎರರ್ ಕರೆಕ್ಷನ್ ಟೆಕ್ನಿಕ್ಸ್ ಇದೆ ಆಯ್ತಾ ನಮಗೆ, ಸ್ಟಾಪ್ ಅಂಡ್ ವೇಟ್ ಪ್ರೋಟೋಕಾಲ್, ಸ್ಲೈಡಿಂಗ್ ವಿಂಡೋ ಪ್ರೋಟೋಕಾಲ್ಸ್, ಆ ತರದ್ದೆಲ್ಲದನ್ನು ಕೂಡ. ಅಂಡ್ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.